ಎಲ್ಲರಿಗೂ ನಮಸ್ತೆ. ನಾನು ಬೆಳಗು ಹರೀಶ್. ಸಿ-ಟೆಟ್ಗೆ ಸಂಬಂಧಪಟ್ಟಂತೆ ಸಿ-ಟೆಟ್ 2025ಗೆ ಸಂಬಂಧಪಟ್ಟಂಥ ನೋಟಿಫಿಕೇಶನ್ ಈಗಾಗಲೇ ಔಟ್ ಆಗಿದೆ. ಆ ಸಿ-ಟೆಟ್ 2025ರ ಪರೀಕ್ಷೆಯನ್ನು ಫೆಬ್ರವರಿ 8, 2026ಕ್ಕೆ ಪರೀಕ್ಷೆಯನ್ನು ನಡೆಸುವುದಾಗಿ ವೆಬ್ಸೈಟಲ್ಲಿ ಪ್ರಕಟಣೆಯನ್ನು ಮಾಡಿದ್ದಾರೆ. ಅಂದರೆ ಸಿ-ಟೆಟ್ಗೆ ಯಾವಾಗ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಅಧಿಕೃತವಾಗಿ ದಿನಾಂಕವನ್ನು ಪ್ರಕಟಣೆ ಮಾಡಿಲ್ಲ. ಸೊ ನೀವೆಲ್ಲ ಡಾಕ್ಯುಮೆಂಟನ್ನು ರೆಡಿ ಮಾಡಿ ಇಟ್ಕೊಂಡಿರಿ. ಶೀಘ್ರದಲ್ಲೇ ಅಂದರೆ ಒಂದು 2-3 ದಿನಗಳ ಒಳಗಾಗಿ ಅಥವಾ ಈ ಒಂದು ವಾರದ ಒಳಗಾಗಿ ನಿಮಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ. ಸೊ ಅರ್ಜಿಯನ್ನು ಸಲ್ಲಿಸಿ. ಇನ್ನು ಸಿ-ಟೆಟ್ಗೆ ಸಂಬಂಧಪಟ್ಟಂತೆ ಪೇಪರ್ 1 ಮತ್ತು ಪೇಪರ್ 2 ಎರಡೂ ಇರುತ್ತೆ. ಆ ಪೇಪರ್ 1, ಪೇಪರ್ 2 100 ಅಂಕಗಳ ಪ್ರಶ್ನೆ ಪತ್ರಿಕೆ ಇರ್ತದೆ. ಯಾವುದೇ ನೆಗೆಟಿವ್ ಇರೋದಿಲ್ಲ. ಇದನ್ನು ದಯವಿಟ್ಟು ಎಲ್ಲರೂ ಯಾರೀಗ ಟೆಟ್ಟನ್ನು ಬರಿತಾ ಇರ್ತಾರೆ ಎಲ್ಲ ಅಭ್ಯರ್ಥಿಗಳು ಅದೇ ಸಿ-ಟೆಟ್ಟನ್ನು ಸಹ ಪರೀಕ್ಷೆಯನ್ನು ತೆಗೆದುಕೊಳ್ಳಿ. ಇದೇ ಸೇಮ್ ಸಿಲೆಬಸ್ ಇರುತ್ತೆ. ಈಗ ನಮ್ಮ ಕರ್ನಾಟಕದ ಟೆಟ್ ಎಕ್ಸಾಮ್ಗೆ ನೀವು ಸಿಲೆಬಸ್ನ ರೆಡಿ ಆಗ್ತಾ ಇರ್ತಾರೆ. ಅದರಲ್ಲಿ ಒಂದು 60% ಆಫ್ ಸಿಲೆಬಸ್ಸು ನಿಮಗೆ ಸಿ-ಟೆಟ್ಗೇನು ಸಹ ಅನ್ವಯ ಆಗುತ್ತೆ. ಹಾಗಾಗಿ ಇದನ್ನು ಯಾವುದೇ ಕಾರಣಕ್ಕೂ ಬಿಡಕ್ಕೆ ಹೋಗಬೇಡಿ. ಅದ್ರ ಜೊತೆ ಒಂದು ಕಲ್ಲಿಗೆ 2 ಹಕ್ಕಿ ಅನ್ನೋ ನನಗೆ ಈಗ ಒಂದು ಕಲ್ಲಿಗೆ 3 ಹಕ್ಕಿಗಳು ಉದುರುವಂತಹ ಒಂದು ಕಾಲ ಬಂದಿದೆ. ಅಂದರೆ ಈಗ ನೀವಾಗಲೇ ಟೆಟ್ಗೆ ಸಂಬಂಧಪಟ್ಟಂತೆ ಪೇಪರ್ 1, ಪೇಪರ್ 2ನ ಅಧ್ಯಯನ ಮಾಡ್ತಾ ಇರ್ತಾರೆ. ಈಗ ಮುಂದೆ ಬರುವಂಥ PGT ಮತ್ತು PST ಮತ್ತು ಏನು GPT ಹುದ್ದೆಗಳಿಗಿದೆ ಅದಕ್ಕೂ ಸಹ ಇದೇ ಸಿಲೆಬಸ್ ಕವರ್ ಆಗುತ್ತೆ. ಅದರ ಜೊತೆ ಒಂದು ಸಿ-ಟೆಟ್ಗೂ ಸಹ ಇದೇ ಸಿಲೆಬಸ್ ಕವರ್ ಆಗುತ್ತೆ. ಅಂದರೆ ನೀವು ಈಗ ಓದುವಂಥ ಅಭ್ಯಾಸ ಮಾಡುವಂಥ ಸಿಲೆಬಸ್ ಏನಿದೆ ಇದೇ ಸಿಲೆಬಸ್ ನಿಮಗೆ PST ಜಾಬ್ಗೂ ಮತ್ತು GPT ಜಾಬ್ಗೂ ಮತ್ತು HST ಜಾಬ್ಗೂ 3 ಜಾಬ್ಗೂ ಅನ್ವಯ ಆಗುತ್ತೆ. ಅದರ ಜೊತೆ ಸಿ-ಟೆಟ್ಗೂ 60% ಸಿಲೆಬಸ್ಸು ಸಹ ಇದು ಕವರ್ ಮಾಡಿಕೊಡುತ್ತೆ. ಇದಿಷ್ಟು ಸಿ-ಟೆಟ್ಗೆ ಸಂಬಂಧಪಟ್ಟಂಥ ಮಾಹಿತಿ. ಇದಕ್ಕೆ ಸಂಬಂಧಪಟ್ಟಂಥ ಮತ್ತಷ್ಟು ಮಾಹಿತಿಯನ್ನು ಮುಂದೊಂದು ವಿಡಿಯೋನ ನಿಮಗೆ ತಿಳಿಸ್ಕೊಡ್ತೀನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.